ಸರಿ ಕೇಳಿ. ತಲೆಗೆ ಮಹತ್ವ ಕೊಡುವ ಆಫೀಸ್. ತಲೆಗೆ ಮಹತ್ವ ಕೊಡುವ ಆಫೀಸ್. ಥಿಂಕ್ ಮಾಡಿ ಎಲ್ಲ ಚೆನ್ನಾಗಿದೆ. ಮೆದುಳು ನೋ. ತಲೆಗೆ ಮಹತ್ವ ಕೊಡುವ ಮಹಾತ್ಮ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಮಹತ್ವ ಕೊಡುವ ಆಫೀಸ್. ಚಿಂತೆ, ಯೋಚನೆ. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ ರಚನಾ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ದು ಹೇಗೆ ಬರೆದರೂ ಅದು ತಪ್ಪಾಗಿ ಸರಿಯಾಗಿ ಇರುತ್ತೆ. ಏನಂದೆ ಇನ್ನೊಂದ್ಸಲ ಹೇಳು. ಸರಿಯಾಗದ ಪದ. ಸರಿಗಮಪ ಸರಿಗಮಪ ಅಂತ ನೋಡಿ. ಹೇಗೆ ಬರೆದರೂ ಸರಿಯಾಗದ ಪದ. ಬೇಗ ಹೇಳಿ ಆಂಟಿ, ಥಿಂಕ್ ಮಾಡಿ ಬೇಗ. ಬರ್ದೇ ಇಲ್ವಲ್ಲ ಅದು ಪದ. ಬರ್ದೇ ಇಲ್ವಲ್ಲ ಅದು. ಹೇಗೆ ಬರೆದರೂ ಸರಿಯಾಗದ ಪದ. ಪದ. ಜೀವನ. ಸರಿಯಾಗದ ಪದ. ಜೀವನ. ಪದ. ಹಾ, ಜೀವನ. ಇದು ಆಕ್ಚುಲಿ ಚೆನ್ನಾಗಿರೋದು. ಪದ. ಪದ. ಪದ ಅಲ್ಲ. ಆನ್ಸರ್ ಹೇಳಿ. ಆನ್ಸರ್. ಅದು ಏನ್ ಆನ್ಸರು? ಅದೇ ಜೀವನ ಅಲ್ಲ. ಬೇಗ ಆನ್ಸರ್. 1 2 3. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ರಾಜ್. ತಪ್ಪು. ತಪ್ಪು. ಆನ್ಸರ್ ತಪ್ಪು. ಯೋಚನೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ರಚನಾ. ಈಗ ನಾನು ತಲೆ ಕೆಳಗಾಗಿ ನಿಂತರೆ ದೊಡ್ಡದಾಗುತ್ತೆ. ತಲೆ ಕೆಳಗಡೆ ಆದ್ರೆ ದೊಡ್ಡದಾಗುತ್ತಂತೆ. ಥಿಂಕ್ ಮಾಡಿ ಬೇಗ. ಹೆಸರು ಬಿಡಿ. ಬೆಂಕಿಪಟ್ಟಿ. ಇಲ್ಲ. ಬಾಲ್. ಬಾಲ್ ಹೆಂಗಂಟಿ ಆಗುತ್ತೆ? ಎಲ್ಲಿ? ಕೆಳಗೆ. ಒಣಕಿ. ಒನಕ್ಕೆ. ಒಣಕಿ. ಸುಮಾಂಟಿಗೆ ಆಗ್ತಿದೆ ಆನ್ಸರ್ ಗೊತ್ತು. ಬ್ರದರ್. ಆಗ್ತಿದೆ ಆನ್ಸರ್ ಗೊತ್ತು. ಅವ್ರು ಥಿಂಕ್ ಮಾಡೋದ್ರಲ್ಲ ಇದಾರೆ ಇನ್ನು. ಫುಲ್ ತಲೆ ಕೆಡ್ಸ್ಕೊಂತ ಇದಾರ ಆಂಟಿ. ಇವ್ನ ಯಾರು ತಲೆ ಕೆಡ್ಸ್ಕೊತಾ ಇಲ್ಲ. 3 ಜನ. ನೀರು. ಸುಮಾಂಟಿ ನೆನ್ಸ್ಕೊಂಡ್ಕೊಳ್ಳಿ. ಸುಮಾಂಟಿ ಸೋತ್ರು. ನಾನೇ ಆನ್ಸರ್ ಹೇಳ್ತೀನಿ. ಅಲ್ಲ. ಸೋತ್ರ. ಸುಮಾಂಟಿ ಸೋತ್ರ. ಸೋತ್ರಿ. ಟೈಮ್. ಸೋತ್ರಿ. ಆಯ್ತು, ಟೈಮ್ ಆಗ್ತಾ. ಹೋಗ್ಲಿ ಸೆಕೆಂಡ್ ಕೊಡು. 6 ನಂಬರ್ ತಲೆ. ನೆಲೆ ಕೆಳಗೆ ಹಾಕಿದ್ರೆ ನಂಬರ್ ಅಂತ ಹೇಳಿದ್ದ ಅವರು. ಕ್ವಶನ್ ಹೋಗ್ಲಿ ಮೊದ್ಲಿಂದ ಹೇಳು. ದೊಡ್ಡದಾಗುತ್ತೇನೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಆಯ್ತಾ. ನೀರಲ್ಲಿ ಬಿದ್ದರೆ ಒದ್ದೆಯಾಗದ ವಸ್ತು. ನೀರಲ್ಲಿ ಬಿದ್ರು ಒದ್ದೆ ಆಗಲ್ವ ಅಂತ ವಸ್ತು ಏನು? ಕನ್ನಡಿ. ಒದ್ದೆ ಆಗುತ್ತಲ್ಲ. ಅದ್ರ ತಪ್ಪ ಅದು. ಒದ್ದೆ ಆಗಲ್ಲ ನೀರಲ್ಲಿ ಬಿಟ್ರೆ. ಎಣ್ಣೆ. ಎರಡು. ಇದು ಯಾವ್ದು ಆನ್ಸರ್ ಹೇಳು. ಆಕ್ಚುಲಿ ಸುಮಾಂಟಿ ಹೇಳಿದ್ದು. ಸುಮಾಂಟಿಗೆ 1 ಪಾಯಿಂಟ್. ಸುಮಾಂಟಿಗೊಂದು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೀನೊಂದು ಹೇಳಿಲ್ಲ. ಯಾವ್ದು ಫಸ್ಟ್ ನಡ್ಕ ಇಬ್ರು ಹೇಳಿದ್ದಾರೆ. ತಲೆ ಇರುವಾಗ ನನ್ನ ಎತ್ತರ ಕಮ್ಮಿ ಆಗುತ್ತದೆ. ತಲೆ ಇಲ್ಲದಾಗ ನನ್ನ ಎತ್ತರ ಜಾಸ್ತಿ ಆಗಿರುತ್ತದೆ. ಚಪ್ಪಲಿ. ತಲೆ ಇದ್ದಾಗ ತಲೆ ಇರುವಾಗ ನನ್ನ ಎತ್ತರ ಜಾಸ್ತಿ ಆಗುತ್ತೆ. ತಲೆ ಇಲ್ದಾಗ ನನ್ನ ಎತ್ತರ ಕಡಿಮೆ ಆಗುತ್ತೆ. ಚಪ್ಪಲಿ ಕ್ವಶನ್ ಎಷ್ಟೇ ಇದೆ. ನಾನು ಅದನ್ನ ಹೇಳಿದ ಚಪ್ಪಲಿ ಅಲ್ಲ. ಜಾಸ್ತಿ ಆಗಲ್ಲ. ಹಾಕಂದ ವೈಟ್ ಹಾಕ್ತೀವಿ ಕೂಡ ಮುಟ್ಟಲ್ಲಿ ಜಾಗ ಹಾಕ್ತೀವಿ. ನೋ 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 ನೋ. ಹೇಳಿ. ಥಿಂಕ್ ಮಾಡಿ ಆಂಟಿ. ನೀವು ಯಾವ್ದಾದ್ರು ಕ್ವಶನ್ ಕೇಳಿದ್ರೆ ಹೆಂಗ್ ಗೊತ್ತಾಗ್ತದೆ? ಬೆಂಕಿಪಟ್ಟಣ. ಅದು ಬಿಟ್ಟು ಬೇರೆ ಆಂಟಿ ಅವಾಗ್ಲಿಂದ ಅದೇ ಹೇಳ್ತೈತೆ. ಬೇರೆ ಏನಾದ್ರು ಹೇಳಿ. ಹೇಳಿ. ಸ್ತೋತ್ರ. ನಾನೇ ಇಲ್ಲ. ಇರುವಾಗ ನನ್ನ ಎತ್ತರ ಜಾಸ್ತಿ ಆಗುತ್ತೆ. ಇಲ್ದಿದ್ದಾಗ ಕಡಿಮೆ ಆಗುತ್ತೆ. ಟಾಪಿಕ್. ನೋ. ಬೆಂಕಿ ಕಟ್ಟಿ. ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಅಯ್ಯೋ ಆಂಟಿ ఏంటి ನಿಮ್ ನೋ. ಸ್ಟೇಟಸ್ ಕರೆಕ್ಟಾ? ಸ್ತೋತ್ರ. ಕರೆಕ್ಟಾ? ಅಲ್ಲ ಅಲ್ಲ. ತಿಂದು. ಅದ್ ಹಾಕೊಂಡಾಗ ಎತ್ತರ ಆಗುತ್ತೆ. ಟಿವಿ ತೆಗ್ದಾಗ ಸಣ್ಣ ಕಾಣಲ್ವಾ? ನೀವ್ ಹಂಗಂತ ಹೇಳದೇ ಇಲ್ಲ ಕ್ವಶನ್. ಸರಿ ರಚನಾ, ಇವಾಗ ನಿನ್ ಕ್ವಶನ್ ನಾನು ಆಗದೇ ಇಲ್ಲ. ಓಕೆ. ಇವಾಗ ನಾನು ಕೇಳ್ತೀನಿ ಕ್ವಶನ್. ಸ್ಟಾರ್ಟ್. ನಿಮಗೆ ಯಾವಾಗ್ಲೂ ಆ ಪಿಕ್ಚರ್ ನೋಡಿದ್ರೆ ಬೇಜಾರಾಗಲ್ಲ ಅಂತ ಪಿಕ್ಚರ್ ಅಂದ್ರೆ ಯಾವ್ದು? ಸಾಕ್ಷಿ. ನಿಮ್ದು ಪಿಕ್ಚರ್ ನೋಡೋದು. ಓಕೆ. ನಿಮ್ದು
ಎಷ್ಟ್ ಸತಿ ಬೋರೇ ಹೊಡಿಯಲ್ಲ ಬೋರೇ ಹೊಡೆಯಲ್ಲ. ಎಷ್ಟು ಸರಿ ನೋಡಿದ್ರು ಆ ಪಿಕ್ಚರ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಂತ ಮೂವಿ ಯಾವುದು? ಅಂತ ಮೂವಿ ನಿಮ್ಮ ಫೇವ್ರೆಟ್ ಮೂವಿ ಯಾವುದು? ಫೇವ್ರೆಟ್ ಹಾಂ ತಾನೇ ತಾನೇ ತಂದಾನೆ ತಾನೇ ತಾನೇನೋ ಚಿರಂಜೀವಿ ಯಾವುದು? ಯಾವ ಮೂವಿ ಹೆಸರು ಹೇಳ್ಬೇಕು, ನೇಮ್ ಹೇಳ್ಬೇಕು. ಹಾಂ ಹೀರೋ ಹೆಸರು ಹೇಳಿದ್ರಿ, ಮೂವಿ ಹೆಸರು ಹೇಳ್ಬೇಕು. ಒಂದಿಷ್ಟು ಜಲ ಕೇಳಿ ನಾವೇ ಹೇಳ್ತೀವಿ ಆ ಮೂವಿ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಂಟಿಗೆ ಮೂವಿ ಹೆಸರೇ ಗೊತ್ತಿಲ್ಲ. ಸೀರಿಯಲ್ ಹೆಸರು ಕೇಳಿ ಪಟ ಹಾಂ ಸೀರಿಯಲ್ ಆದ್ರೆ ಹೇಳ್ತಾರೆ. ಹೋಗ್ಲಿ, ಸೀರಿಯಲ್ ಯಾವ ಸೀರಿಯಲ್ ಇಷ್ಟ ಹೇಳಿ. ನಿಮ್ ಫೇವ್ರೆಟ್ ಮೂವಿ ಚಿರಂಜೀವಿ. ಓಕೆ, ಮತ್ತೆ ನಿಮ್ಮ ಫೇವ್ರೆಟ್ ಹೀರೋ? ಆಂಟಿ ಇವಾಗ ನಿಮಗೆ ಕ್ವಶನ್ ಏನ್ ಗೊತ್ತಾ, ನಿಮ್ಗೆ ಬೆಸ್ಟ್ ಫ್ರೆಂಡ್ ಯಾರು ಮತ್ತೆ ಬೆಸ್ಟ್ ಎನಿಮಿ ಅಂದ್ರೆ ಶತ್ರು ಮತ್ತೆ ಫ್ರೆಂಡ್ ಒಳ್ಳೆತನ ಸ್ನೇಹ ಯಾರು? ಬೆಸ್ಟ್ ಸ್ನೇಹ ನಿಮ್ಮ ಅಮ್ಮನೆ. ಸ್ನೇಹ. ಇದು ಫ್ರೆಂಡ್. ಶತ್ರು ಮಂಜು ಅನ್ನು. ಆ ಮಂಜು ಬಕೆಟ್. ಓ ಹೌದಾ, ಓಕೆ. ಮತ್ತೆ ನಿಮಗೆ ಕ್ವಶನ್, ಆಂಟಿ ನಿಮಗೆ ಮಗ ಜಾಸ್ತಿ ಇಷ್ಟನಾ ಮಗಳು ಜಾಸ್ತಿ ಇಷ್ಟನಾ? ಮಗ ಇಷ್ಟ. ಮಗ ಜಾಸ್ತಿ ಇಷ್ಟ. ವಾ, ಅಮ್ಮನ್ಗೆ ಯಾವಾಗ ಮಗನೇ ಇಷ್ಟ ಜಾಸ್ತಿ. ಇವಾಗ ಇವರಿಗೆ ತಡಿ, ಈಗ ಸ್ಟಾರ್ಟ್. ಇವಾಗ ಈ ಸೀಸನ್ ಅಲ್ಲಿ ಐಸ್ ಕ್ರೀಮ್ ತಿಂದ್ರೆ ಏನಾಗುತ್ತೆ? ಓ, ಖುಷಿ ಆಗುತ್ತೆ. ಅಲ್ಲ, ಕಪ್ ಖಾಲಿ ಆಗುತ್ತೆ. ಓಕೆ, ಥ್ಯಾಂಕ್ಸ್. ಕೇಳಿ ಹೀರೋಗಳು ಯಾರು ಇಷ್ಟ ಅಂತ ನೀನು. ಆಂಟಿ ನಿಮ್ಗೆ ತಡಿ, ಸರಿ. ಹೀರೋ ಯಾರು ಇಷ್ಟ ಆಂಟಿ? ನನಗೆ ಫಸ್ಟ್ ಇಷ್ಟ ಅಂದ್ರೆ ದರ್ಶನ್. ಓಕೆ, ನಿಮಗೆ ಯಾರು ಇಷ್ಟ ಹೀರೋ? ನನಗೆ ಪುನೀತ್. ವಾವ್, ಪುನೀತ್. ನಿಮಗೆ ನಂಗೂ ಪುನೀತ್ ಇಷ್ಟ. ನೀವು ಕ್ಲಾಪ್ಸ್ ಹೊಡಿತಾ ಇದ್ದೀರಾ? ಮತ್ತೆ ನಿಮಗೆ ದರ್ಶನ್ ಮೂವಿಯಲ್ಲಿ ಯಾವತ್ತು ತುಂಬಾ ಇಷ್ಟ ನಿಮಗೆ? ನನಗೆ ಹಾ, ಕುರುಕ್ಷೇತ್ರ. ಕುರುಕ್ಷೇತ್ರ. ಯಾಕೆ ನಿಮಗೆ ದರ್ಶನ್ ಅಂದ್ರೇನೆ ಇಷ್ಟ? ನನಗೆ ತುಂಬಾ ಇಷ್ಟ, ಯಾಕಂದ್ರೆ ಕಷ್ಟದಿಂದ ಮೇಲೆ ಬಂದನಲ್ವಾ, ಹಾ. ಅದಕ್ಕೆ ತುಂಬಾ ಇಷ್ಟ. ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ಎಲ್ಲ ಕಷ್ಟದಿಂದ ಇಲ್ಲ, ಎಲ್ಲ ಹೀರೋಗಳು ಕಷ್ಟ ಪಡಲ್ಲ. ಅದೇ ಅಪ್ಪ. ಕೊಲೆ ಮಾಡಿಲ್ಲ, ಅದು ಇದಾಗಿಲ್ಲ. ಅದು ಹಂಗಾಗಿ ಇಷ್ಟೊತ್ತಿಗೆ ಹೊರಗೆ ಬರ್ಬೇಕಿತ್ತಲ್ಲ. ಬರ್ತಾನ ಯಾವಾಗ ಬಂದಿಲ್ವಲ್ಲ ಇವಾಗ? ಹೇಳ್ಕೊಟ್ಟಿಲ್ವಲ್ಲ. ಎಷ್ಟು ತಿಂಗಳಾಯ್ತು? 3 ತಿಂಗಳಾಯ್ತು. ಬರ್ತಿದ್ರು. ಅವ್ರನ್ನ ಇಷ್ಟಪಟ್ರೆ ಬೇರೆಯವರೆಲ್ಲ ಬಡತನದಿಂದ ಬಂದಿರೋರು ಯಾರು ಇಲ್ವೇ ಇಲ್ವಾ? ಹಂಗೆ ಹೇಳ್ತಿರಲ್ಲ. ಅವನೇ ಅವ್ನ್ ಕಷ್ಟದಿಂದ ಬಂದಾನ, ಒಳ್ಳೆ ಮನುಷ್ಯ, ಜನಗಳಿಗೆ ಸಹಾಯ ಮಾಡ್ತಾನೆ. ಮತ್ತೆ ಯಾಕೆ ಜೈಲಲ್ಲಿ ಇದ್ದಾನೆ? ಯಾವ ಹೀರೋ ಇಷ್ಟ ನಿಮಗೆ? ವಾವ್. ದರ್ಶನ್ ಯಾಕೆ ಇಷ್ಟ ಈಗ? ಅವ್ನ್ ತುಂಬಾ ಕಷ್ಟದಿಂದ ಮೇಲ್ ಬಂದಾನ, ಅದಕ್ಕೆ ಇಷ್ಟ ಅನ್ನು. ಆಂಟಿ ನಿಮ್ ಡೈಲಾಗ್ ಕೇಳ್ಬೇಡಿ. ಅವನು ಜಾಸ್ತಿ ಜನಗಳಿಗೆ ಹೆಲ್ಪ್ ಮಾಡ್ತಾನೆ, ಒಳ್ಳೇದ್ ಮಾಡೋನೆ. ಒಳ್ಳೆ ಮಾಡೋಣ. ಎಲ್ಲಾದ್ರಲ್ಲೂ ಒಂದು ಹೆಸರೈತ ಅವನಿಗೆ. ಮತ್ತೆ ಇವಾಗ ಕೇಸಲ್ಲಿ ಅದು ಮಾಮೂಲಿ, ಅದ್ ಮಾಡೇ ಇಲ್ವಲ್ಲ. ಮಾಡಿಲ್ಲ ಅಂದ್ರೆ ಮತ್ತೆ ವಾಪಸ್ ಬರ್ಬೇಕಲ್ಲ? ಬರ್ತಾನ, ಬರ್ಬೇಕು ಅಂದ್ರೆ ಬರ್ತಾನೆ. ಅದಕ್ಕೂ ಟೈಮ್ ಐತಿ, ಟೈಮ್ ಐತಿ ಅದಕ್ಕೆ. 3 ತಿಂಗಳು ಆಗಿದೆ. ಸುಳ್ಳೆ ಎಲ್ಲ ಅಪರಾಧ ವರ್ಷಿ ಒಳ ಕಳಿಸ್ಬಿಟ್ರೆ ಅಪ್ಸರ ಅಂತ ನೀವ್ ಹೆಂಗ್ ಹೇಳ್ತೀರಾ? ನೀವು ಹೋಗಿ ನೋಡಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವ್ ಹೆಂಗ್ ಹೇಳ್ತೀರಾ? ಅಲ್ಲಿ ಜೈಲಲ್ಲಿ ಮೇಡಮ್ ಕೂಲ್ ಮೇಡಮ್. ಬಿ ಪಿ ರೇಟ್. ಥ್ಯಾಂಕ್ ಯು.